ತಮಗೆ ಕಾಂಗ್ರೆಸ್ ಅವರಿಗೆ ಕದನ ವಿರಾಮದ ಬಗ್ಗೆ ತಮಗೆ ಬೇಸರ ಇದೆಯೋ, ಅಮೆರಿಕ ಅಧ್ಯಕ್ಷರ ಮಾತಿಗೆ ಬೇಸರ ಇದೆಯೋ, ವಿರೋಧ ಪಕ್ಷಗಳಿಗೆ ಇನ್ನೂ ಸರಿಯಾದ ಮಾಹಿತಿ ಕೊಟ್ಟಿಲ್ಲ ಅಂತ ಬೇಸರ ಇದೆಯೋ, ಏನು ಬೇಸರ? ಮೇಡಮ್, ಮೊದಲನೇದಾಗಿ ಇದಕ್ಕೆ ಮುಂಚೆನೂ ಸನ್ಮಾನ್ಯ ಇಂದಿರಾ ಗಾಂಧಿಯವರು 1971ರಲ್ಲಿ ವಾರ್ ನಡೆದಾಗಲೂ ಅಷ್ಟೇ ಇದೇ ಅಮೇರಿಕಾದ ಅಧ್ಯಕ್ಷ ನೆಕ್ಸನ್ ಅಂತ ಹೇಳ್ಬಿಟ್ಟು ಆತ ಬಂದು ಅವಾಗ ಇಂಟರ್ಫಿಯರ್ ಆಗ್ತಾನೆ. ಅವಾಗ ಒಂದೇ ಮಾತು ಹೇಳ್ತಾರೆ, ಯು ಆರ್ ಅನ್ ಥರ್ಡ್ ಪರ್ಸನ್ನು, ನೀನು ಇದರಲ್ಲಿ ಇಂಟರ್ಫಿಯರ್ ಆಗಬೇಡ, ಇದು ನನ್ನ ದೇಶ, ಏನು ಮಾಡಬೇಕು ನನಗೆ ಗೊತ್ತಿದೆ ನಾನು ಅಂತೇಳ್ಬಿಟ್ಟು ಹೇಳಿ ಕಳಿಸ್ತಾರೆ. ಆ ನಿಟ್ಟಿನಲ್ಲಿ ಇಲ್ಲೆಲ್ಲೋ ನಾವು ಎಡವಿದೀವಲ್ಲ ಅಂತ ನಮಗೆ ಬೇಸರ ಆಗ್ತದೆ. ನಾವು ಖಂಡಿತವಾಗ್ಲೂ ಮೋದಿ ಅವ್ರಿಗೆ ಅಗೌರವ ಮಾಡಬೇಕು ಅಂತ ಒಂದು ದೃಷ್ಟಿಯಲ್ಲಿ ಅವ್ರನ್ನ ನಾವು ದೇಶನ ಲೀಡ್ ಮಾಡಿ ಅಂತ ಎಲ್ಲಾ ವಿರೋಧ ಪಕ್ಷದವರು ಅವ್ರಿಗೆ ಸಪೋರ್ಟ್ ಮಾಡಿದ್ವಿ. ಈ ಒಂದು ವಿಷಯದಲ್ಲಿ ಖಂಡಿತವಾಗ್ಲೂ ನಾವೆಲ್ಲೂ ಅವ್ರಿಗೆ ನಾವು ಸಪೋರ್ಟ್ ಮಾಡಲ್ಲ, ನೀವು ಮಾಡ್ತಾರೆ ತಪ್ಪು ಏನು ಹೇಳ್ತಲ್ಲ. ಆದರೆ ಇಲ್ಲಿ US ಅವನು ನೀವು ಸೀಸ್ ಫೈರ್ ಅನೌನ್ಸ್ ಮಾಡೋಕ್ಕೆ ಮುಂಚೆ ಆತ ಟ್ರಂಪು ಅವನ ಟ್ವೀಟಲ್ಲಿ ಅನೌನ್ಸ್ ಮಾಡ್ತಾನೆ. ಅದಾಗಿ ಕೆಲವೇ ಗಂಟೆಗಳಲ್ಲಿ ಇಲ್ಲಿ ವಿಷಯಗಳು ಬರ್ತಾ ಇದೆ, ಈಗ ನಾವು ಕದನ ವಿರಾಮ ಮಾಡಿದ್ದೀವಿ ಅಂತ. ಯಾವುದನ್ನು ನಂಬಬೇಕು, ಯಾವುದನ್ನು ಬಿಡಬೇಕು? ಆಯಿತು, ಇದೇ ವಿರೋಧ ಪಕ್ಷದವರು ಪ್ರತಿಯೊಬ್ಬರು ನಾವು ಹೇಳ್ತಾ ಇದ್ವಿ, ಟ್ರಂಪ್ ಹಿಂಗೆ ಹೇಳೋನಲ್ಲ, ಇದಕ್ಕೆ ನೀವು ಇಲ್ಲ ಮೇಡಮ್, ಒಂದು ನಿಮಿಷ, ಅದು ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಇವಾಗ ನಾವೆಲ್ಲರೂ ವಿರೋಧ ಮಾಡ್ತಾ ಇದ್ವಿ, ಯಾರು ಇವನು ಎಂಟ್ರಾಗೋಕ್ಕೆ, ನಾನು ಇನ್ಕ್ಲೂಡಿಂಗ್ ನಾನು ಅವತ್ತು ಟ್ವೀಟ್ ಮಾಡಿದ್ದೀನಿ, ಯಾರು ಇವನು ಎಂಟ್ರಾಗೋಕ್ಕೆ ಇಂಡಿಯಾ ವಿಷಯದಲ್ಲಿ ನಿರ್ಣಯ ತೊಗೊಳ್ಳೋದಕ್ಕೆ ಇವ್ರು ಯಾರು? ನನ್ನ ಪ್ರೈಮ್ ಮಿನಿಸ್ಟರ್ ನಿರ್ಧಾರ ತೊಗೊಳ್ತಾರೆ ಇಲ್ಲಿ, ಅದಕ್ಕೆಲ್ಲರೂ ನಾವು ಸಪೋರ್ಟ್ ಮಾಡಿದ್ವಿ. ಆದರೆ ಈತ ಅಲ್ಲಿ ಕೊಡ್ತಾನೆ, ಒಂದೇ ಒಂದು ಪ್ರತಿಕ್ರಿಯೆನೂ ಹೊರಗಡೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಇಲ್ಲಿ ಡೌಟ್ ಬರಲ್ವಾ? ಯಾರಿಗೂ ಸಂಶಯ ಬರಲ್ವಾ? ಪ್ರಶ್ನೆ ಕೇಳಬಾರ್ದಾ? ಯಾಕೆ ನೀವು ಯಾಕೆ ಅದನ್ನು ನೀನು ಮಾಡ್ತಾ ಇರೋ ತಪ್ಪು ಅದು ಅಲ್ವೇ ಅಲ್ಲ, ಸತ್ಯ ಅಲ್ಲ ಅಂತೇಳ್ಬಿಟ್ಟು ಯಾಕೆ ಕೇಳ್ತಾ ಇಲ್ಲ? ಸತ್ಯ ಇಲ್ಲ ತಾನೇ, ಹೇಳ್ಬೋದಾಯ್ತಲ್ಲ. ಏನೋ ಬಲವಾದ ಕಾರಣ ಇರಬಹುದು, ಸಾರ್ವಜನಿಕವಾಗಿ ಚರ್ಚೆ ಮಾಡದೇ ಇರುವ. ಕರೆಕ್ಟ್. ಆದ್ರೆ ನಿನ್ನೆ ಅದೇ ಅವ್ರ ಮಂತ್ರಿಗಳು ಬಂದು ಹೇಳ್ತಾರೆ, ಅಂಥದ್ದು ಯಾರು ಇಂಟರ್ಫಿಯರ್ ಆಗಿಲ್ಲ ಅಂತಾರೆ. ಮತ್ತೆ ಯಾವ್ದನ್ನ ನಂಬ್ತಾರೆ ಈಗ ಜನ ಹೇಳಿ? ನಮ್ಮ ದೇಶದ ಪ್ರಧಾನಿಗಳನ್ನು ಮತ್ತು ನಮ್ಮ ದೇಶದ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿಗಳು ಹೇಳದ್ದನ್ನೇ ನಂಬಬೇಕು. ಹಂಗಂತ ನಾವು ಸುಮ್ಮನಿದ್ದರೆ ಮೌನ ಸಮ್ಮತಿ ಲಕ್ಷಣ ಅನ್ನೋ ತರದಲ್ಲಿ ಟ್ರಂಪ್ಗೆ ಏನು ಮಾತಾಡ್ತಾ ಇಲ್ಲ. ನಾವು ಇವತ್ತು ಆ ಟ್ವೀಟ್ನ ನನ್ನ ದೇಶದಲ್ಲಿ ಇರ್ತಕ್ಕಂಥ ಪ್ರಜೆ ಮಾತ್ರ ನೋಡ್ತಾ ಇಲ್ಲ, ವಿಶ್ವದಲ್ಲಿ ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ. ವಿಶ್ವದಲ್ಲಿ ನಾನು ನನ್ನನ್ನು ಸಮಾಧಾನ ಪಡ್ಕೋಬೋದು, ನನ್ನ ದೇಶದಲ್ಲಿ ನನ್ನ ಲೀಡರ್ ಏನು ಹೇಳ್ತಾರೋ ಅದೇ ಕರೆಕ್ಟ್ ಅಂತ. ಎಲ್ಲರೂ ಅದೇ ನಿಟ್ಟಿನಲ್ಲಿ ನೋಡೋಕ್ಕೆ ಸಾಧ್ಯನಾ? ಎಲ್ಲರೂ ಯೋಚನೆ ಮಾಡೋದೊಂದೇ, ನೋಡಿ ಯಾವ ರೀತಿ US ಇಂಡಿಯಾನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಈ ವಾರ್ನ ನೋಡಿ ಸಾಲ್ವ್ ಮಾಡಿದ್ದಾರೆ. ಕರೆಕ್ಟ್. ಇದೇ ಪ್ರಶ್ನೆನೇ ಪ್ರತಿಯೊಬ್ಬರಲ್ಲೂ ಕಾಡೋದು. ಅಲ್ಲಿಗೆ ನಾವು ವೀಕ್ ಆಗಿದೀವ, ಸ್ಟ್ರಾಂಗ್ ಆಗಿದೀವ? ನಮ್ಮ ಲೀಡರ್ ಅಂದರೆ ನಾವು ಇವತ್ತು ನಾಯಕತ್ವ ಯಾರು ವಹಿಸಿದ್ವಿ? ನಮ್ಮ ಪ್ರಧಾನಿನ. ಅವ್ರು ವೀಕ್ ಆಗಿದ್ದಾರೆ, ಸ್ಟ್ರಾಂಗ್ ಆಗಿದ್ದಾರೆ ಇದರಲ್ಲಿ ವಿದೇಶದಲ್ಲಿ ಎಲ್ಲ ಕಂಟ್ರಿ ಮುಂದೆ? ಬರೀ ಅವರೊಬ್ಬರೇ ಅಲ್ಲ ಮೇಡಮ್, ಪ್ರತಿಯೊಂದು ಪ್ರಜೆನ ಅವರು ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಅಲ್ಲಿ ಏನಾದರೂ ಕೆಟ್ಟ ಹೆಸರಾದರೆ ನಮ್ಮ ಪ್ರತಿಯೊಂದು ಪ್ರಜೆಗೂ ನಮ್ಮ ಕೆಟ್ಟ ಹೆಸರಾದಂಗೆ. ಇಲ್ಲಿಗೆ ಯಾಕೆ ನಾವು ಅಲ್ಲಿಗೆ ಉತ್ತರ ಕೊಟ್ಟಿಲ್ಲ? ಇಲ್ಲ ಅದಕ್ಕೆ ಸಂಬಂಧನೇ ಅಲ್ಲ. ಅದು ಒಂದು ಟ್ವೀಟಲ್ಲಿ ಏನು ಹೇಳಿದ್ದಾರೆ? ಫುಲ್ ಆ್ಯಂಡ್ ಇಮಿಡಿಯೇಟ್ ಸೀಸ್ ಫೈರ್. ಫುಲ್ ಅಂದರೆ ಏನು? ಟೋಟಲ್ ಆಗಿ ನಿಲ್ಲಿಸ್ಬಿಟ್ಟಿದ್ದೀವಿ. ನನ್ನ ಮಾತು ಕೇಳಿ 12 ಗಂಟೆಗಳ ಕಾಲ ಚರ್ಚೆ ನಡೆದು ನನ್ನ ಮಾತು ಕೇಳಿ ಇಬ್ರು ಫುಲ್ ಆ್ಯಂಡ್ ಸೀಸ್ ಫೈರ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಮ್ಮ ಬಿಜೆಪಿ ವಕ್ತಾರರು ಹೇಳ್ತಾರೆ, ಇಲ್ಲ ಯುದ್ಧ ಇನ್ನು ಮುಗ್ದೇ ಇಲ್ಲ. ಕಾಮನ್ ಸೆನ್ಸ್ ಅಂಡ್ ಇಂಟೆಲಿಜೆನ್ಸ್. ಇಲ್ಲ, ಯುದ್ಧ ಇನ್ನು ಮುಗ್ದೇ ಇಲ್ಲ. ಸರಿ, ಅದೂ ಆಯಿತು, ಅದು ಕದನ ವಿರಾಮ ಆಯಿತು ಅಂತ ನೀವು ಹೇಳಿದ್ರಿ, ಅವರು ಟ್ವೀಟು ಮಾಡಿದ್ರು, ನೀವು ಹೇಳಿದ್ರಿ. ಅದಾದಮೇಲೆ ದಾಳಿ ಆಯಿತು, ಎಷ್ಟು ಜನ ತೀರ್ಕೊಂಡ್ರು ಮೇಡಮ್? ಯಾಕೆ ಮೇಡಮ್ ಅವಾಗ ನಾವು ಸುಮ್ಮನೆ ಇದ್ವಿ? ನಮ್ಮ ಪ್ರಾಣ ಹೋಯ್ತಲ್ಲ ಮೇಡಮ್. ಆ ವಾರನ ಹಂಗೆ ಮುಂದೆ ಜರಿಸ್ಬೋದಾಯ್ತಲ್ಲ, ಯಾಕಂದ್ರೆ ಅವ್ರು ಅದಾದ್ಮೇಲೆ ಮೀರಿರೋದು. ಅವಾಗ ಇನ್ನೂ ನಮಗೆ ಜಾಸ್ತಿ ಬರಬೇಕಾಗಿತ್ತು. ಯಾಕೆ ಅವ್ರು ಬಂದರು? ಅದೇ ನೀವು ಕದನ ವಿರಾಮದಲ್ಲಿ ಏನು ಕಂಡೀಷನ್ ಆಗಿದ್ರಿ ಏನಂತ ಗೊತ್ತಿಲ್ವಲ್ಲ ಯಾರಿಗೂ, ಏನಾಗಿದೆ ಅಂತ ಗೊತ್ತಿಲ್ವಲ್ಲ. ಅವ್ರು ಯಾಕೆ ಮತ್ತೆ ನಮ್ಮ ಮೇಲೆ ವಾರಕ್ಕೆ ಬಂದರು? ಅದಾದ್ಮೇಲೆ ತಾನು ಅವ್ರು ಬಂದು ಯುದ್ಧ ಮಾಡಿರೋದು. ಎಷ್ಟು ಜನ ನಮ್ಮ ಆರ್ಮಿಯವರು ಎಷ್ಟು ಜನ ತೀರ್ಕೊಂಡ್ರು? ಈಗ ಯಾರು ಉತ್ತರ ಕೊಡೋದಿಲ್ಲ. ಇದು ಕಾಂಗ್ರೆಸ್ನ ಪ್ರಶ್ನೆ ಅಲ್ಲ, ನಾರ್ಮಲ್ ಪಬ್ಲಿಕ್ಕು ಅದೇ ಪ್ರಶ್ನೆನೇ ಕೇಳ್ತಾ ಇರೋದು. ಮೇಡಮ್, ಜನರ ಪ್ರಶ್ನೆಗಳಿವು. ಮೇಡಮ್, ಇವಾಗ ಪಾಕಿಸ್ತಾನ ಏನಿದೆಯಲ್ಲ, ಪಾಕಿಸ್ತಾನ ಮತ್ತು ಭಯೋತ್ಪಾದನೆ ಒಟ್ಟೊಟ್ಟಿಗೆ ಇರೋವಂಥದ್ದು ವ್ಯವಸ್ಥೆ ಅವ್ರದ್ದು ಇವತ್ತು ಜಗತ್ತಿನ ಮುಂದೆ ಬೆತ್ತಲಾಗಿದೆ. ನಾವು ನಮ್ಮ ಮೋದಿ ಅಥವಾ ನರೇಂದ್ರ ಮೋದಿ ಅಥವಾ ನಮ್ಮ ಕೇಂದ್ರ ಸರ್ಕಾರ ಏನಿದೆಯಲ್ಲ ಅಥವಾ ಸೈನ್ಯ ಬೆತ್ತಲಾಗಿರೋದು ಅಮೆರಿಕಾಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಅವರಿಗೂ ಅರ್ಥ ಆಗಿದೆ, ಚೈನಾಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಎಲ್ಲರಿಗೂ ಅರ್ಥ ಆಗಿದೆ ಮೇಡಮ್. ಭಾರತ ದೇಶದ ಆಗ್ತಾ ಇಲ್ಲ. ಯಾಕೆ IMF ಇಂದ ಫಂಡ್ ಹೋಯ್ತು ಪಾಕಿಸ್ತಾನಕ್ಕೆ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಮಾಡಬೇಕಾಗಿತ್ತು, ಪಾಕಿಸ್ತಾನವನ್ನ ಐಸೋಲೇಷನ್ ಮಾಡಬೇಕಾಗಿತ್ತು. ಇವತ್ತು ಪಾಕಿಸ್ತಾನದ ಪರವಾಗಿ ಎಲ್ಲರೂ ಮಾತಾಡ್ತಾ ಇದ್ದಾರೆ, ಆದ್ರೆ ನಮ್ಮ ಭಾರತವನ್ನ ಐಸೋಲೇಟ್ ಮಾಡ್ತಾ ಇದ್ದಾರೆ. ದಟ್ ಈಸ್ ದಿ ಚೇಂಜ್. ಈ ಒಂದು ಬದಲಾವಣೆಗೆ ನಮ್ಗೆ ಅರ್ಗಿಸ್ಕೊಳಕ್ಕಾಗ್ತಾ ಇಲ್ಲ ಭಾರತದ ಒಳಗಿರುವ ಜನರಿಗೆ. ಮೇಡಮ್, ಕಳೆದ 11 ವರ್ಷ ಮೋದಿ ಕಾಲದಲ್ಲಿ
ಏನು ಪಾಕಿಸ್ತಾನ ಒಂದು ಅಧೋಗತಿಗೆ ಹೋಗಿದೆ, ಭಿಕ್ಷುಕರ ರಾಷ್ಟ್ರ ಆಗಿದೆ, ಅದು ಸ್ಲೋ ಪ್ರೋಸೆಸ್. ಅದನ್ನು ಒಂದರ ಸರ್ಜಿಕಲ್ ಸ್ಟ್ರೈಕ್ ಇದ್ದಂಗೆ ಆರ್ಥಿಕವಾಗಿ ಅವ್ರಿಗೆ ಕುಗ್ಸೋಂಥದ್ದು. ಮೋದಿ ಅವ್ರು ಮಾಡ್ಬೇಕಾಗಿಲ್ಲ ಸರ್. ಆ ದೇಶನೇ ಆ ದೇಶ ಹೆಂಗೆ ಅಂತಂದ್ರೆ ತನ್ನನ್ನೇ ತಾನೇ ತಿನ್ನುವ ಹುಳ, ಅದು ಅದೇ ಸತ್ತೋಗುತ್ತೆ, ಅದು ಆ ತರದ ಒಂದು ದೇಶ ಅದು. ಅದನ್ನ ಇನ್ನು ಹೆಚ್ಚಿನ ರೀತಿಯಾಗಿ ಅವರಿಗೆ ಬೆತ್ತಲೆ ಮಾಡಿದೀವಿ. ಒಂದು ವಿಚಾರ ಅಂತಂದ್ರೆ ಇಫ್ ಇಟ್ ಈಸ್ ದಿ ಕೇಸ್ ಅಂದ್ರೆ ನೀವು ಆ ತರದೇ ವಾರ್ ತಪ್ಪು ಮಾಡ್ಬೇಕು, ತಪ್ಪು ಮಾಡ್ಲಿ ಅಂತಾನೆ ನಾವು ಕಾಯ್ದಿರೋದು. ಒಂದು ಯುದ್ಧ ನಿಂತಿಲ್ಲ, ಇದು ಯುದ್ಧದ ಪ್ರಕ್ರಿಯೆ. ಅವರು ಸಾಕಷ್ಟು ತಪ್ಪು ಮೇಲೆ ತಪ್ಪು ಮಾಡಿದ್ದಾರೆ. ನಾಳೆ ಅಂತಾರಾಷ್ಟ್ರೀಯ ಒಂದು ನ್ಯಾಯಾಂಗ ವ್ಯವಸ್ಥೆನಲ್ಲಿ ಅವರು ಚೀಮಾರಿ ಹಾಕ್ಸ್ಕೊಳ್ಳುವಂಥದ್ದು ಆಗುತ್ತೆ. ಅವತ್ತಿನ ಸಂದರ್ಭದಲ್ಲಿ ನಾವು ಇನ್ನೊಂದು ಯಾವುದೋ ಬೃಹತ್ ಒಂದು ದಾಳಿ ಮಾಡಿದ್ರು ಸಹ, ಆ ಪಾಕಿಸ್ತಾನ ನಿರ್ಣಯ ಮಾಡಿದ್ರು ಸಹ, ನಾವು ಪ್ರಪಂಚದ ಮುಂದೆ, ವಿಶ್ವ ಸಂಸ್ಥೆಯ ಮುಂದೆ ನಾವು ಭಾರತ ತಗೊಂಡಿರೋಂಥ ನಿರ್ಧಾರ ಸರಿ ಇದೆ ಅಂತೇಳಿ ಇಡೀ ಜಗತ್ತು ಒಪ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈಗಲೂ ಅದನ್ನೇ ವಿಶ್ವಸಂಸ್ಥೆಯ ಮುಂದೆ ಇದ್ಯಾವುದೋ ಜೈಷೆ ಮೊಹಮ್ಮದ್ನ ಒಂದು ಅಂಗಸಂಸ್ಥೆ ಏನಿದು ಎಂತದ್ದು, ಲಷ್ಕರ್ ಎ ತಯ್ಯಬಾ ಅಂಗಸಂಸ್ಥೆ, ರೆಸಿಸ್ಟೆಂಟ್ ಫ್ರಂಟ್, ಅದು ಒಂದು ಭಯೋತ್ಪಾದಕ ಸಂಘಟನೆ, TRF ಒಂದು ಭಯೋತ್ಪಾದಕ ಸಂಘಟನೆ ಅಂತ ಈಗಾಗಲೇ ವಿಶ್ವಸಂಸ್ಥೆಯ ಮುಂದೆ ಭಾರತ ಸಾರಿ ಹೇಳಿದೆ. ಭಯೋತ್ಪಾದಕರ ವಿರುದ್ಧ ನೀವು ಸಹನೆ ತೋರಿಸಬಾರ್ದು ಅಂತಲೂ ಕೂಡ ವಿದೇಶಾಂಗ ಇಲಾಖೆ ಸಾರಿ ಹೇಳಿದೆ. ಪಾಕಿಸ್ತಾನ ಯಾವ ರೀತಿ ಫಂಡ್ಗಳನ್ನು ತಗೊಂಡು ಭಯೋತ್ಪಾದಕರನ್ನ ಸಾಕ್ತಾ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಇಂಟರ್ನ್ಯಾಷನಲ್ ಫೋರಮಲ್ಲಿ ವಿಶ್ವಸಂಸ್ಥೆಯ ಮುಂದೆನೂ ಕೂಡ ಹೇಳಿದೆ. ಆದಾಗ್ಯೂ ಅಮೇರಿಕಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದೆ. ಇನ್ನೆಷ್ಟು ಸಾಕ್ಷಿ ಬೇಕು, ಇನ್ನೆಷ್ಟು ಸರಿ ಪ್ರೂವ್ ಮಾಡಬೇಕು, ಇನ್ನೆಷ್ಟು ಅಂತಾರಾಷ್ಟ್ರೀಯ ಒತ್ತಡ ತರಬೇಕು, ತಂದು ಸಾಕಾದರೂ ಕೂಡ ಈಗಲೂ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುವಂತಹ ಕುತಂತ್ರ ನಡೆಯನ್ನು ಬಲಿಷ್ಠ ರಾಷ್ಟ್ರಗಳು ಅನುಸರಿಸ್ತಾ ಇರೋದನ್ನು ನೋಡಿದರೆ ಹೌದು, ಯಾವ ಅಂತಾರಾಷ್ಟ್ರೀಯ ಯಾವ ರಾಜತಾಂತ್ರಿಕ ನಡೆಯ ಬಗ್ಗೆ ನೀವು ಮಾತಾಡ್ತಿದ್ದೀರಿ ಮೇಡಮ್? ಇದೊಂದು ವ್ಯವಸ್ಥೆ, ಇದು ಅಂತಾರಾಷ್ಟ್ರೀಯ ವ್ಯವಸ್ಥೆ, ಇದನ್ನು ಮೀರಿ ನಾವು ದಾಟೋದಕ್ಕಾಗಲ್ಲ. ಅದಕ್ಕೆ ಏನಂತ ನೀತಿ ಪ್ರಕ್ರಿಯೆಗಳಿರುತ್ತೆ. ಸೊ ಅದನ್ನು ಮಾಡಬೇಕು ಅಂತಂದರೆ ಅದರ ಒಂದು ರೀತಿಯಲ್ಲಿ ಏನು ನಾವು ಪಾಕಿಸ್ತಾನಕ್ಕೆ ಹಾನಿ ಮಾಡಿದ್ದೀವಲ್ಲ, ಅವರ 20% ಮಿಲಿಟ್ರಿ ಡೆಮಾಲಿಷ್ ಆಗಿದೆ ಮೇಡಮ್. ಕಂಪ್ಲೀಟ್ಲಿ ಅವ್ರದ್ದು ದಿವಾಳಿ ಆಗಿದೆ. ಅವ್ರದ್ದು 11 ಏರ್ ಬೇಸ್ ಹೋಗಿದೆ. ಜೊತೆಯಲ್ಲಿ ಸಾಕಷ್ಟು ಉಗ್ರರನ್ನೆಲ್ಲ 100ಕ್ಕೂ ಹೆಚ್ಚು ಉಗ್ರರನ್ನ ಸದೆ ಬಡಿದಿದ್ದೀವಿ. 9 ಉಗ್ರರ ತಾಣ ನಿರ್ನಾಮ ಆಗಿದೆ. ಆಮೇಲೆ ಜೊತೆಯಲ್ಲಿ ಅವರು ಏನು ಈಗ ಟರ್ಕಿ ಮತ್ತು ಈಗ ಚೈನಾದು ಒಂದು ಮಿಸೈಲ್ಸ್ ಏನಿದ್ವು ಅದು ಸಂಪೂರ್ಣವಾಗಿ ನಿರ್ನಾಮ ಆಗಿದೆ. ಅವ್ರಿಗೆ ಏನೂ ಇಲ್ಲದಂಥ ಸಂದರ್ಭದಲ್ಲಿ ಕೈ ಚೆಲ್ಲಿ ಶರಣಾಗತಿ ಆದಂಥದ್ದು. ಯಾಕೆ ಅಂದರೆ ಸರ್, ಒಂದು ಮಾಡೆಲನ್ನು ನಾವು ನೋಡಿದ್ದೀವಿ. ಯಾಕೆ ಇಂದಿರಾ ಗಾಂಧಿ ಅವ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಮಹೇಶ್ ಗೌಡ್ರೆ, ಆಲ್ರೆಡಿ ಒಂದು ಮಾಡೆಲ್ ನೋಡಿದ್ದೀವಿ ನಾವು. ಏನು ಅಂತಂದರೆ, ಕಣ್ಣಿಗೆ ಕಾಣುವ ರೀತಿಯಲ್ಲಿ ಬಗ್ಗು ಬಡಿದು 2 ತುಂಡು ಮಾಡಿ ಒಂದು ದೇಶ ಮಾಡಿ ಇಡೀ ಪ್ರಪಂಚವೇ ನೋಡುವ ಹಾಗೆ ಇಂದಿರಾ ಗಾಂಧಿ ಅವರು ಕನ್ವಿನ್ಸ್ ಮಾಡಿದರು. ಹೌದಾ? ಇವತ್ತು ಅದೇ ಥರದ ಒಂದು ಆಪರ್ಚುನಿಟಿ, ಅವಕಾಶ, ತಾಕತ್ತು, ಶಸ್ತ್ರಾಸ್ತ್ರಗಳು ನಮ್ಮ ಹತ್ರ ಇದ್ದು. ಹೌದಾ? ಈಗ ನಾವು ಹೇಳುತ್ತಿರುವುದನ್ನು ಸ್ವತಃ ಪಾಕಿಸ್ತಾನ ಒಪ್ಪುತ್ತಿಲ್ಲ, ನಾವು ಹೇಳುತ್ತಿರುವುದನ್ನು ಅಮೆರಿಕ ಒಪ್ತಾ ಇಲ್ಲ, ನಾವು ಹೇಳುತ್ತಿರುವುದನ್ನು ಅಂತಾರಾಷ್ಟ್ರೀಯ ಸಮೂಹ ಒಪ್ಪುತ್ತಿಲ್ಲ. ಹಾಗಾದರೆ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಹೊಡಿಬೇಕಲ್ಲ, ಆ ಅವಕಾಶ ಇತ್ತಲ್ಲ, ಅದನ್ನ ಯಾಕೆ ಕಳ್ಕೊಂಡು ಲಾಹೋರ್ ತನಕ ಇಂದಿರಾ ಗಾಂಧಿ ಅವರು ಹೋಗ್ತಾರಲ್ವಾ, ಯಾಕೆ POK ಬಿಟ್ಕೊಟ್ರು? ನಾನೊಂದು ಕೆಲವು ಸ್ಪಷ್ಟನೆಗಳನ್ನು ನಿಮ್ಗೆ ಹೇಳ್ಬಿಡ್ತೀನಿ. ಒಂದನೇದಾಗಿ ಒಂದು ನಾಲ್ಕು ಪಾಯಿಂಟ್ಸ್ ಇದೆ. ಏನು ಟೆರರಿಸ್ಟ್ ಬಂದರು ಭಾರತಕ್ಕೆ, 6 ಜನ ಬಂದು ಇಷ್ಟು ಜನ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದ್ರಲ್ಲ, ಅವತ್ತು ಇಡೀ ಭಾರತ ದೇಶದ ಜನ ಜೊತೆಗೆ ಕೆಲವು ವಿರೋಧ ಪಕ್ಷಗಳು ಒಂದೇ ಕೂಗಿತ್ತು, ಏನಂತ? NDA ಸರ್ಕಾರದ ವೈಫಲ್ಯ. ಸಂತೋಷ, ಹೇಳಿದ್ದನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ವಿ. ಅದೇ NDA ಸರ್ಕಾರ ಏನು ಮಾಡ್ತು, ಅದನ್ನು ಏನಾದರೂ ಮಾಡಿ ಬಗ್ಬಡಿಬೇಕು, ಮತ್ತೆ ಸಿಂಧೂರವನ್ನು ತರಬೇಕು ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಅದನ್ನು ಸಂಪೂರ್ಣವಾದಂಥ ಹೊಣೆಯನ್ನು ಒತ್ಕೊಂಡು, ಒಂದು ಮಾತು ಹೇಳ್ತೀನಿ, ಅದನ್ನು ಏನಾದರೂ ಮಾಡಿ ಪ್ರತೀಕಾರವನ್ನು ತೀರಿಸಬೇಕು ಅಂತೇಳಿ ಅದೇ ಮೋದಿಜಿಯವರ ನೇತೃತ್ವದ NDA ಸರ್ಕಾರ ಇವತ್ತು ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದಿ ಅದೇ 150 ಕೋಟಿ ಜನ, ಅದೇ ವಿರೋಧ ಪಕ್ಷಗಳು ಮೋದಿಗೆ ಸಪೋರ್ಟ್. ಗೊತ್ತಾರಾದ ಮೇಡಮ್, ನೀವ್ ಹೇಳ್ತಾ ವಿರೋಧ ಪಕ್ಷಗಳು ಏನ್ ಹೇಳ್ತಾ ಇದ್ದಾರೆ? ಮಹೇಶ್ ಗೌಡ್ರೆ
ಸ್ವತಃ ಮೋದಿಯವರೇ ಒಪ್ಕೊಂಡಿದ್ದಾರೆ. ಇಲ್ಲ ಮೋದಿಜಿಯವರೇ ಒಪ್ಕೊಂಡಿದ್ದೇನಂತ ಅಲ್ಲ, ಮೋದಿಜಿಯವರು ಇವ್ರು ಹೇಳಿದ ರೀತಿಯಲ್ಲಿ ಒಪ್ಕೊಂಡಿದ್ದಾರೆ. ನಾನು ಇವತ್ತು ಮಿಲಿಟರಿ ಶಕ್ತಿ ಮೋದಿ ಶಕ್ತಿ ಅಲ್ಲ ಇದು. ಅವತ್ತು ಹೇಳಿದ್ರು ಮೋದಿಜಿಯವರ ವೈಫಲ್ಯ, ಇವತ್ತು ಹೇಳ್ತಾ ಇದ್ದಾರೆ ಭಾರತೀಯ ಮಿಲಿಟರಿ ಶಕ್ತಿ. ಇವ್ರು ಹೇಳ್ತಾ ಇರೋದು ಮೋದಿಜಿಯವರಲ್ಲ. ಕನ್ಫ್ಯೂಸ್ ಮಾಡಬೇಡಿ. ಮೋದಿ ಅವರು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ವಿರೋಧ ಪಕ್ಷಗಳು ಹೇಳಿದ್ದನ್ನು ಸ್ವತಃ ಮೋದಿಯವರೇ ಶ್ಲಾಘಿಸಿದ್ದಾರೆ ನಿನ್ನೆಯ ಭಾಷಣದಲ್ಲಿ. ಆಯ್ತಾ? ನೀವ್ ಹೇಳಿದ್ದೇನು ನಿಲ್ಲಲಿಲ್ಲ ಅಂತ, ನಿಂತ್ರು. ಅದಾದ ಮೇಲೆ ರಾಜಕೀಯವಾಗಿ ಪ್ರಧಾನಿ ಮೋದಿ ಅವರಿಗೆ ಎಲ್ಲ ಕ್ರೆಡಿಟ್ ಕೊಡಬೇಡಿ, ಭಾರತೀಯ ಸೇನೆಗೂ ಕೊಡಿ ಅಂತ ಅವ್ರು ಹೇಳಿದರು. ಅದರಲ್ಲಿ ನಿಮ್ಗೆ ಏನಾದರೂ ರಾಜಕೀಯ ಕಂಡ್ರೆ ಅದನ್ನು ಒಪ್ಕೊಳ್ತೀನಿ. ಅಂದ ಮಾತ್ರಕ್ಕೆ ಸಪೋರ್ಟೇ ಮಾಡಿಲ್ಲ ಅಂತ ನೀವೇನು ಹೇಳ್ತಿದ್ರೆ ಅದನ್ನು ಒಪ್ಕೊಳ್ಳಿ. ಮೋದಿಜಿಯವರು ಇವತ್ತು ಸೇನೆಯನ್ನ ಭೇಟಿ ಮಾಡಿ ಸಂಪೂರ್ಣವಾಗಿ ಸೇನೆಗೆ ಅದರ ಕ್ರೆಡಿಟ್ ಅನ್ನ ಕೊಟ್ಟಿದ್ದಾರೆ. ಎಲ್ಲಿ ಮೋದಿಜಿಯವರು ಇವತ್ತೆಲ್ಲಿ ಭೇಟಿ ಮಾಡಿದ್ರು ಆ ಜಾಗದಲ್ಲಿ. ಸೆಕೆಂಡ್ ಅದನ್ನು ನಾನು ಹೇಳ್ತೇನೆ. ಮೂರನೇದೇನಪ್ಪ ಅಂತ ಹೇಳಿದ್ರೆ, ನಮ್ಮ ಭಾರತದ ಸರ್ಕಾರ ಆಗಲಿ ನಮ್ಮೆಲ್ಲರ ಅಭಿಪ್ರಾಯ ಇಷ್ಟೇ, ನಮಗೆ ಸಂಪೂರ್ಣ ಪಾಕಿಸ್ತಾನ ನಮಗೆ ಅವಶ್ಯಕತೆ ಇಲ್ಲ. ಆ ದಟ್ಟ ದರಿದ್ರ ಪಾಕಿಸ್ತಾನ ತಗೊಂಡು ನಾವೇನು ಮಾಡೋಣ? ನಾವು ಕಳ್ಕೊಂಡಿರುವಂಥ POK ನಮ್ಮದಾಗಬೇಕು. ಒಂದು, ನಾವು ಇವತ್ತೇನು ನಮ್ಮ ಭಾರತಕ್ಕೆ ಹಿತಶತ್ರುಗಳು ಯಾರಿದ್ದಾರೆ ಉಗ್ರಗಾಮಿಗಳು, ಅವರ ಸಂಪೂರ್ಣವಾದ ಬೇರನ್ನು ಕಿತ್ತಾಕ್ಬೇಕಾಯಿತು. ಆ ಬೇರನ್ನು ಕೀಳೋದಕ್ಕೆ ಶ್ರಮ ಪಟ್ಟಿದ್ದೇವೆ, ಬೇರನ್ನು ಕಿತ್ತಾಕಿದ್ದೇವೆ. ಇವತ್ತು ಎಂತೆಂಥ ಉಗ್ರಗಾಮಿಗಳು ಇವತ್ತು ಭೂಮಿಗೆ ಕಳಿಸಿದ್ದೇವೆ, ಅದನ್ನು ನಾವು ಇದು ಮಾಡಿ. ಮತ್ತೆ IMF ಒಂದು ರೈಸ್ ಮಾಡಿದ್ರೆ ನೀವು ಸಿಸ್ಟರ್, ಟೆರರಿಸ್ಟ್ಗಳನ್ನ ಹಿಡ್ಕೊ ಬಂದ್ರಿ, ಹಿಡ್ಕೊಂಡ್ ಬರ್ಬೇಕಾಗಿತ್ತು ಅವರನ್ನ. ಅವ್ರದೇ ನೆಲದಲ್ಲಿ ಸುಟ್ಟಿದೀವಲ್ಲ ನೂರಾರು ಟೆರರಿಸ್ಟ್ಗಳನ್ನ, ಅವರ ಬೇಸ್ಮೆಂಟ್ ಅನ್ನು ಹೊಡೆದಾಕಿದೀವಲ್ಲ, ಸರ್ವನಾಶ ಮಾಡಿದೀವಲ್ಲ, ಇನ್ನೂ ಏನ್ ಬೇಕಾಗಿತ್ತು? ಪುಲ್ವಾಮಾ ಅಟ್ಯಾಕ್ ನ ಮಾಸ್ಟರ್ ಮೈಂಡ್ ನ ಹಿಡ್ಕೊಂಡ್ ಬಂದ್ವಾ, 26/11 ಮಾಸ್ಟರ್ ಮೈಂಡ್ ನ ಹಿಡ್ಕೊಂಡ್ ಬಂದ್ವಾ. ನೀವು ಹೇಳ್ತಾ ಇರೋದು ಟೆರರಿಸ್ಟ್ಗಳನ್ನು ನಾವು ಹಿಡ್ಕೊ ಬಂದ್ವಿ, ಟೆರರಿಸ್ಟ್ಗಳನ್ನು ಬಗ್ಗು ಬಡಿದ್ವಿ ಅಂತ. ಸೊ ಟೆರರಿಸ್ಟ್ಗಳ ಅಡುಗುತಾಣಗಳನ್ನು ನಾವು ಬಗ್ಗು ಬಡಿದ್ವಿ. ಇದರಲ್ಲಿ ಭಾಳ ಚೆನ್ನಾಗಿ ಟೆರರಿಸ್ಟ್ಗಳು ಸತ್ತೋದ್ರು ಇಲ್ಲ ಅಂತ ನಾನು ಹೇಳಿಲ್ಲ. ಬಟ್ ಮೋಸ್ಟ್ ವಾಂಟೆಡ್ ಯಾರು ಮಾಸ್ಟರ್ ಮೈಂಡ್ ಇದ್ದಾರೆ ಅವರನ್ನು ಇನ್ನೂ ನಾವು ಟಚ್ ಮಾಡಬೇಕಾಗಿದೆ. ಆ ಮಾಸ್ಟರ್ ಮೈಂಡ್ ಎಲ್ಲಿದ್ದಾನೆ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಿದೆ, ಹೌದಲ್ವಾ? ಅವನು ಯಾವ ಸೇನೆಯ ಸುತ್ತುವರೆದಂಥ ಪ್ರದೇಶದಲ್ಲಿ ಅಡಗಿ ಕುಳಿತಿದ್ದಾನೆ, ಅಲ್ಲಿ ಯಾವ್ಯಾವ ರಾಜಕಾರಣಿಗಳಿದ್ದಾರೆ, ಅಲ್ಲಿ ಯಾವ್ಯಾವ ಸಂಸತ್ ಭವನ ಸುಂದರವಾದಂಥ ಕಟ್ಟಡದಲ್ಲಿ ಅಡಗಿದ್ದಾನೆ, ಅದಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಸಮಯಾವಕಾಶ ಬೇಕಾಗುತ್ತೆ, ಹೇಗೆ ಹಿಡಿಬೇಕು. ಇಟ್ ಹಾಸ್ ಟೇಕನ್ ಮಚ್ ಟೈಮ್, ಸ್ಟಿಲ್ ವೇಟ್ ಬಿ ವಿತ್ ಅಸ್. ಆದರೆ ಅದೊಂದು ತಿಳ್ಕೊಳ್ಳಿ. ದ ನೆಕ್ಸ್ಟ್ ಒನ್ ಇಸ್, ನೀವು IMF ಇದ್ರ ಕೇಳಿದ್ರಿ, ಇದು ಯಾರಿಗೆ ನನ್ನ ಸ್ನೇಹಿತರಾದಂಥ ಲೋಹಿತ್ ಅವ್ರಿಗೆ ನೋಡಿ. IMF ಅಲ್ಲಿ ಅವರು ಸಾಲವನ್ನು ಕೇಳಿದ್ದು ಸತ್ಯ. ಯಾವಾಗ? ಅಟ್ ದ ಟೈಮ್ ಆಫ್ ವಾರ್ ಸೆಷನ್ನಲ್ಲಿ ನಾವು ನಮ್ಮ ದೇಶದಿಂದ ಎಷ್ಟು ಪ್ರೆಷರನ್ನು ಹಾಕಬೇಕಾಗಿತ್ತೋ, ನಾನು ಅವರ ಒಂದು ನಮ್ಮ ಪಕ್ಷನೂ ಸಹ ಅವ್ರ ಜೊತೆಲಿದೆ, ಎಲ್ಲ ಪ್ರೆಷರನ್ನು ಹಾಕಿದ್ದೀವಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 26 ದೇಶಗಳು ಅವ್ರ ಪರವಾಗಿ ಒಂದು ಸೈನನ್ನು ಹಾಕ್ತಾರೆ ಪಾಕಿಸ್ತಾನದ ಪರವಾಗಿ. ಅದರ ಅರ್ಥ ಭಾರತಕ್ಕೆ ಯಾವುದೇ ಕಾರಣಕ್ಕೂ ಪ್ರಯೋಜನ ಆಗಬಾರ್ದು, ಪಾಕಿಸ್ತಾನಕ್ಕೆ ಸಿಗಬೇಕಾದಂಥ ಈ ಒಂದು ಹಣಕಾಸಿನ ವ್ಯವಸ್ಥೆ ಸಿಗಲಿ ಅಂತೇಳಿ. ಅದರ ಅರ್ಥ ಭಾರತವನ್ನ ವಿಶ್ವ ಮಟ್ಟದಲ್ಲಿ ಬೆಳೆಯೋದಿಕ್ಕೆ ಬಿಡಬಾರ್ದು ಅಂತೇಳಿ 26 ದೇಶಗಳು ಸಿಗ್ನೇಚರ್ ಅನ್ನ ಮಾಡಿದ್ದನ್ನ ರಾಧಾಜಿ ನೀವೇ, ನಿಮ್ಮ ಮಾಧ್ಯಮಗಳೇ, ಈ ದೇಶದ ವಿದೇಶಾಂಗ ಸಚಿವಾಲಯ ದೃಢಪಡಿಸಿದೆ. ಅದನ್ನ ಕಾಂಗ್ರೆಸ್ ನಾಯಕರಿಗೆ ದಯಮಾಡಿ ಹೇಳಿ. ಅಲ್ಲ ನೀವೇನು ಹೊಗಳ್ತಿದ್ದೀರಾ ತೆಗಳ್ತಿದ್ದೀರಾ ನಂಗೆ ಅರ್ಥ ಆಗ್ತಾ ಇಲ್ಲ. ಹೌದು, ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಸರ್ ಪಾಕಿಸ್ತಾನ ಇದು ನನ್ನ ಜಯ ಅಂತ ಹೇಳ್ತಾ ಇದೆ. ಯಾಕೆ ಅಂತಂದರೆ ಭಾರತದ ರಾಜತಾಂತ್ರಿಕ ವ್ಯವಸ್ಥೆ, ಡಿಪ್ಲೊಮಸಿ ನಮಗಿಂತ ಎಷ್ಟು ಕೆಟ್ಟದಾಗಿದೆ ಅಂತ ಅದು ಬಿಂಬಿಸ್ತಾ ಇದೆ. ನೀವು ಇದನ್ನು ಅರ್ಥ ಮಾಡ್ಕೋಬೇಕು, ಆಯಿತಾ? ಸೊ ಈಗ ನಾವು ವಿದೇಶಗಳಿಗೆ ಭೇಟಿ ಕೊಡೋದು, ವಿದೇಶಗಳ ಅಲ್ಲಿನ ನಾಯಕರುಗಳ ಜೊತೆ ಮಾತುಕತೆ ನಡೆಸೋದು, ಒಪ್ಪಂದಗಳನ್ನು ಮಾಡಿಕೊಳ್ಳೋದು, ಇವೆಲ್ಲವೂ ಕೂಡ ಒಂದು ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ನಮ್ಮ ದೇಶ ಮತ್ತು ನಮ್ಮ ದೇಶದ ಭಯೋತ್ಪಾದನೆಯ ವಿರುದ್ಧದ ಹೋರಾಟದ ಮನವರಿಕೆಯನ್ನು ಮಾಡಿಕೊಡೋದ್ರ ಜೊತೆಗೆ ಮುಂದೆ ನಮಗೆ ಪಾಕಿಸ್ತಾನ ಬದ್ಧ ಶತ್ರುವಾದ್ದರಿಂದ ಅದರ ವಿಚಾರದಲ್ಲಿ ನಾವು ಯಾವ ರೀತಿಯ ನಡೆಯನ್ನು ಅನುಸರಿಸ್ತೀವೋ ಅದಕ್ಕೆ ನೀವು ಕೂಡ ನಮಗೆ ಬ್ಯಾಕಪ್ ಮಾಡಬೇಕು ಅನ್ನೋ ವಿಚಾರನೂ ಕೂಡ ಅಡಗಿರುತ್ತೆ. ಆದರೆ ಇವತ್ತು ಭಾಳಷ್ಟು ದೇಶಗಳು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಿದೆ ಅಂದರೆ ಅದರ ಅರ್ಥ ಪಾಕಿಸ್ತಾನ ಸರಿ ಅಂತ ಅಲ್ಲ. ಪಾಕಿಸ್ತಾನದ ಮೂಲಕ
ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಪಾಕಿಸ್ತಾನದ ಮೂಲಕ ತಾನೇ ಶ್ರೇಷ್ಠ ಎನ್ನುವಂತಹ ಒಂದು ಭಾವನೆಯನ್ನು ಮೂಡಿಸುವ ಪ್ರಯತ್ನವನ್ನು ಮಾಡ್ತಿದೆ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಇದರ ಆಚೆಗೆ ಒಂದು ಪ್ರಶ್ನೆ, ಎಲ್ಲೋಯ್ತು ನಮ್ಮ ಡಿಪ್ಲೊಮಸಿ ಅಂತ ಅಷ್ಟೇ. ಎಸ್ ದಿನೇಶ್. ಈಗ ಈ ಒಳ್ಳೆ ಒಂದು ಇಂಪಾರ್ಟೆಂಟ್ ಮ್ಯಾಟ್ರನ್ನ ತಗೊಬಂದ್ರಿ. ಯಾಕಂದರೆ ಹಿಂದೆ ಇದ್ದಂಥ UPA ಸರ್ಕಾರಗಳು ಏನು ಮಾಡಿತ್ತು, ಅವರ ವಿದೇಶಾಂಗ ನೀತಿಗಳು ಆಲ್ಮೋಸ್ಟ್ ಲೆಫ್ಟಿಸ್ಟ್ ಮಾತೆತ್ತಿದ್ರೆ ಅಮೆರಿಕಕ್ಕೆ ಹೋಗ್ತಿದ್ರು, ಮಾತೆತ್ತಿದ್ರೆ ಅಮೆರಿಕಾಗ ಹೋಗ್ತಿದ್ರು ಅಂತ ಇವರೇ ಟೀಕೆ ಮಾಡ್ತಾ ಹೇಳಿದ್ದಾರೆ. ಇದ್ರು. ಮೋದಿ ಅವರೇ ಹೇಳಿದ್ದಾರೆ, ಒಬಾಮಾ ಅಂತ ಕಣ್ಣೀರ್ ಹಾಕ್ತಾರೆ ಅಂತ ಹೇಳ್ತಾ ಇದ್ರು. ಇವತ್ತು ನಾನು ಹೇಳೋದು, ಮೋದಿ ಅವರು ಬಂದ ಮೇಲೆ ವಿದೇಶಾಂಗ ನೀತಿಗಳು ಅಂದರೆ ಅವರಷ್ಟು ಸುತ್ತಿರೋಷ್ಟು ಪ್ರಪಂಚನ ಯಾವ ಪ್ರಧಾನಿನೂ ಸುತ್ತೇ ಇಲ್ವೇನೋ ನಮ್ಮ ದೇಶದಲ್ಲಿ. ಅಷ್ಟು ಸುತ್ತಬಿಟ್ಟು ಕೂಡ ಇವತ್ತಿಗೂ ನಮಗೆ ಯಾವ ದೇಶಗಳು ಸಪೋರ್ಟ್ ಕೊಡಲ್ಲ ಅಂದರೆ ಇಷ್ಟು ಸುತ್ತಿದ್ದಾದ್ರೂ ಯಾತಕ್ಕೆ ಅಂತ ನಾನು ಕೇಳ್ತೀನಿ. ಓನ್ಲಿ ಕೇವಲ ಏನಾದ್ರು ಬಿಸ್ನೆಸ್ ಹೋದ್ರ, ಇಲ್ಲ ನಿಜವಾಗಿ ಸಪೋರ್ಟ್ ಕೇಳಕ್ ಹೋದ್ರ, ಓನ್ಲಿ ನಿಜವಾಗಿ ಅಲ್ಲಿನ ದೊಡ್ಡ ದೊಡ್ಡ ಒಂದು ದೊಡ್ಡ ದೊಡ್ಡ ಒಂದು ದೇಶ ಪಾಕಿಸ್ತಾನ ಜೊತೆ ನಿಂತ್ಕೊಂಡಿದೆ, ಯಾವ ದೇಶ ಪಾಕಿಸ್ತಾನ ಜೊತೆ ನಿಂತ್ಕೊಂಡಿದೆ? ಟರ್ಕಿ ಮತ್ತೆ ಚೈನಾ ಬಿಟ್ರೆ ಯಾವ ದೇಶ ಪಾಕಿಸ್ತಾನ ಸಪೋರ್ಟ್ ಮಾಡಿಲ್ಲ. IMF ಫಂಡ್ ಇವಾಗ ನಿಮ್ಮ JDS ವಕ್ತಾರರು ಹೇಳ್ದಂಗೆ 26 ರಾಷ್ಟ್ರಗಳು ಅದಕ್ಕೆ ಸಹಿ ಹಾಕಿದ್ದಾರೆ. ಅಂದ್ರೆ ಸಪೋರ್ಟ್ ಅಲ್ವಾ ಅದು? ಈ ಕಾಲದಲ್ಲಿ ಯುದ್ಧ ನಡೀತಾ ಇದೆ, ಈ ರೀತಿ ನಮ್ಮಲ್ಲಿ ಅವರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳುವಾಗ 26 ದೇಶ ಸಪೋರ್ಟ್ ಮಾಡ್ತಾ ಇದೆ. ಕಂಪ್ಲೀಟ್ ಮಾಡ್ತೇನೆ. ಇದು ಇನ್ನೊಂದು ವಿಚಾರ ಹೇಳೋದಾದ್ರೆ, ಈ ಅಮೆರಿಕ ಇರೋದು ಲಾರ್ಡ್ ಆಫ್ ವಾರ್ ಅಂತ. ಇಡೀ ಪ್ರಪಂಚದಲ್ಲಿ ಯುದ್ಧಗಳಿಗೆ ಅವನೇ ರಾಜ. ಯಾಕಂದರೆ ಈ ಸಮಸ್ಯೆ ಇವತ್ತಿಗೆ ಮುಗಿದೋಗ್ಬಿಟ್ರೆ ಅಮೆರಿಕದ್ದೇನೂ ನಡೆಯಲ್ಲ. ಇವತ್ತು ಏನು ಇಂಡಿಯಾ ಇವತ್ತು ಆರ್ಮಿ ನುಗ್ಗಿ ಹೊಡೆದಿದ್ರೆ ಇವತ್ತು ಅಮೆರಿಕದ್ದು ಯಾವುದು ವೆಪನ್ಸ್ ಡೀಲ್ ಆಯ್ತಿರಲಿಲ್ಲ. ಇವತ್ತು ಪಾಕಿಸ್ತಾನಕ್ಕೆ ಫೆಬ್ರವರಿನಲ್ಲಿ $400 ಮಿಲಿಯನ್ ಟ್ರಂಪ್ ಅವ್ರು ಕೊಡ್ತಾರೆ F-16 ಪರ್ಚೇಸ್ ಮಾಡೋದಕ್ಕೆ. ಫೆಬ್ರವರಿಲಿ ಜಸ್ಟ್ 2 months ಬ್ಯಾಕ್ ಅಷ್ಟು ಕೊಟ್ಬಿಟ್ಟು ಇವತ್ತು ಇಲ್ಲಿ ನಮಗೆ ಶಾಂತವಾಗಿರಿ ಅಂತ ಹೇಳ್ತಾರೆ. ಅಂದರೆ ನಾವು ಅರ್ಥ ಮಾಡ್ಕೋಬೇಕು, ನಮ್ಮ ಪ್ರಧಾನಮಂತ್ರಿಗಳು ಅಮೆರಿಕಕ್ಕೆ ಹೋಗ್ಬಿಟ್ಟು ಔಡಿ ಮೋಡಿ ಅಂತ ಪ್ರೋಗ್ರಾಮ್ ಮಾಡಿಕೊಂಡು ದುಡ್ಡುಗಳನ್ನ ಖರ್ಚು ಮಾಡಿ ನಮ್ಮ ವಿದೇಶಾಂಗ ನೀತಿ ಎಲ್ಲಿ ಫೇಲ್ಯೂರ್ ಆಗಿದೆ ಅಂದರೆ, ನಮ್ಮ ಶತ್ರುಗಳು ಇವರೇನು ನವಾಜ್ ಶರೀಫ್ ಮನೆಗೆ ಹೋಗಿ ಮದುವೆಗೆ ಅಟೆಂಡ್ ಮಾಡ್ತಾರೆ, ಅದೇ ರೀತಿ ಅಮೆರಿಕಕ್ಕೂ ಹೋಗ್ತಾರೆ. ಅಂದರೆ ಇವರು ಪ್ರತಿಯೊಂದರಲ್ಲೂ ನಮ್ಮ ವಿರೋಧಿಗಳನ್ನ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಹತ್ರ ಆಗೋಕೆ ಹೋಗ್ತಾರೆ. ಬಟ್ ಅವ್ರು ಯಾವತ್ತೂ ವಿರೋಧಿಗಳೇ, ಅವ್ರು ಯಾವತ್ತೂ ನಮಗೆ ಹಿಂದೆಯಿಂದ ನಮಗೆ ಚೂರಿ ಹಾಕೋರೆ, ಅವ್ರನ್ನ ತಪ್ಕೊಳಕ್ಕೆ ಹೋಗ್ತಾರೆ ಮೋದಿಯವರು. ಅದನ್ನು ಬಿಡಬೇಕು. ಫಸ್ಟು ಮೋದಿಯವರು ಫಸ್ಟು ಇಂಡಿಪೆಂಡೆಂಟ್ ಆಗಬೇಕು. ಇವತ್ತು ಏನು ಈ ದೇಶ ಇವತ್ತು ಈ ಪರಿಸ್ಥಿತಿಗೆ ತಂದು ನಿಂತಿದ್ದಾರೆ, ಇವತ್ತು ಮುಂದಕ್ಕೆ ಹೋಗದೆ ಇರೋ ಪರಿಸ್ಥಿತಿಗೆ ತಂದು ನಿಂತಿದ್ದಾರೆ. ನಾವ್ ಹೇಳೋದು ಈ ಸಮಸ್ಯೆ ಜೀವಂತವಾಗಿ ಇಡಬೇಕು ಅಂತ ಇಟ್ಟಿದ್ದಾರೆ. ಇವಾಗ ಯಾತಕ್ಕೆ ಸಮಸ್ಯೆ ಜೀವಂತವಾಗಿ ಇದ್ದಷ್ಟು ಪೊಲಿಟಿಕಲ್ ಮೈಲೇಜ್ ತಗೋತಾರೆ ಮೋದಿಯವರು ಕೂಡ ಅಷ್ಟೇ, ಇವನ್ ಅಮೆರಿಕ ಅಷ್ಟೇ. ಅಮೆರಿಕಕ್ಕೂ ಸಮಸ್ಯೆ ಆಗೇ ಇರಬೇಕು. ಅವಾಗ ನಮ್ಮ ಹಣಕಾಸು ಹೆಚ್ಚಾಗಿ ಡಿಫೆನ್ಸ್ಗೆ ಸುರಿಬೇಕಾಗತ್ತೆ ದೇಶ ಅಭಿವೃದ್ಧಿಗಿಂತ. ಇನ್ನೊಂದು ಹೇಳ್ತೀನಿ, ಇವತ್ತು ಅಮೆರಿಕದ F-16 ರಫೇಲ್ ಮುಂದೆ ಡೌನ್ ಆಯ್ತು. ಅದು ಒಂದು ಅವ್ರ ನೆಗೆಟಿವ್ ಎಫೆಕ್ಟ್ ಪ್ರಪಂಚದಲ್ಲಿ. ನಾನು ಹೇಳೋದು ಬಾಂಬಾಕ್ಕಿಂತ ಕೊಡ್ಲಿಲ್ಲ. ಅಮೆರಿಕ ವಕ್ತಾರರಿ, ಅಮೆರಿಕ F-16 ಯುದ್ಧ ವಿಮಾನಗಳನ್ನ ಕೊಟ್ಟಿರೋದು ಉಗ್ರವಾದದ ವಿರುದ್ಧ ಹೋರಾಟ ಮಾಡಿ ಅಂತೇಳಿ ಒಪ್ಪಂದ ಕೊಟ್ಟಿದ್ರು ಸರ್. ನೋಡಿ, ಅಮೆರಿಕ ಏನು F-16 ಯುದ್ಧ ವಿಮಾನವನ್ನ ಕೊಟ್ಟಿದೆ, ಅದನ್ನ ಪಾಕಿಸ್ತಾನದಲ್ಲಿರುವಂತ ಉಗ್ರರ ವಿರುದ್ಧ ಹೋರಾಟ ಕೊಟ್ಟಿದೆ. ಒಂದ್ ನಿಮಿಷ ಅಲ್ವಾ? ಹೌದು. ಅವ್ರು ಎದಕ್ಕೆ ಯೂಸ್ ಮಾಡಿದ್ರು? ನಮ್ಮೇಲೆ ಯೂಸ್ ಮಾಡಿದ್ರು. ಅಂದ್ರೆ ಅಮೆರಿಕ ಏನ್ ಮಾಡ್ಬೇಕು? ಈಗ ಕಠಿಣವಾದ ಕ್ರಮ ತೆಗೆದುಕೊಳ್ಬೇಕು ಪಾಕಿಸ್ತಾನ ಮೇಲೆ. ಏನ್ ಮಾಡ್ತು?
ಏನ್ ಮಾಡುತ್ತಾನೆ ನಾವು ಸಹ ವಾದ ಮಾಡಿದೀವಿ ಏನ್ ಮಾಡ್ತು? ಏನ್ ಮಾಡ್ತು? ಅದಕ್ಕೆ ನಾವು ಹೊಣೆಗಾರರಲ್ಲ. ನಮಗ್ ಒಂದ್ ನಿಮಿಷ. ಅಲ್ಲ, ಒಂದ್ ನಿಮಿಷ ತಡ್ರಿ, ನೋಡಿ. ಅಲ್ಲ, ಕರೆಕ್ಟ್. ಆಯ್ತು, ಒಂದ್ ನಿಮಿಷ. ಭಯೋತ್ಪಾದಕರ ವಿರುದ್ಧ ಅಂತ ಕೊಡ್ತು, ಅದು ಭಾರತದ ವಿರುದ್ಧ ಪ್ರಯೋಗ ಮಾಡ್ತು. ಅಮೆರಿಕ ಏನ್ ಮಾಡ್ಬೇಕಾಗಿತ್ತು? ಭಾರತಕ್ಕೆ ಸಪೋರ್ಟ್ ಮಾಡಬೇಕಾಗಿತ್ತು. ನಾವು ನಿನ್ನ ಒಡಲೊಳಗೆ ಇರುವಂತ ಭಯೋತ್ಪಾದನೆಯ ವಿರುದ್ಧ ಇದನ್ನ ಬಳಸಿ ಎಂದು ಕೊಟ್ಟಾಗ ಭಾರತದಂತ ದೇಶದ ಮೇಲೆ ನೀನು ಪ್ರಯೋಗ ಮಾಡಿದೀಯಲ್ಲ ಅಂತ ಅದಕ್ಕೆ ಸ್ಯಾಂಕ್ಷನ್ ಹಾಕಿ ಬಾಯಿ ಮುಚ್ಚಿಸಿ ಕೂರಿಸ್ಬೇಕಾಗಿತ್ತು. ಇಲ್ಲಿ ಬಂದ್ಬಿಟ್ಟು ಭಾರತಕ್ಕೆ ನಿಮಗೆ ನಾವು ವ್ಯಾಪಾರ ವಹಿವಾಟಿನಲ್ಲಿ ನಿರ್ಬಂಧ ಹಾಕ್ತೀವಿ, ಅದಕ್ಕೆ ಭಾರತ ಒಪ್ಕೊಂತು ಅಂತ ಉಸುರುವಳ್ಳಿ ಆಟ ಆಡ್ತಾ ಇರ್ಲಿಲ್ಲ. ಆಯ್ತಾ? ಅವ್ರೇನಂದ್ರು ಅಂದ್ರೆ F-16 ಯುದ್ಧ ವಿಮಾನಗಳನ್ನ ಪಾಕಿಸ್ತಾನಕ್ಕೆ ಕೊಟ್ಟಿದ್ರು, ಆದ್ರೆ ನಮ್ಮ ರಫೇಲ್ಗಳು ಅದನ್ನ ಹಿಂದಿಕ್ಕಿ ಅದನ್ನ ನಿರ್ನಾಮ ಮಾಡಿದೆ, ಆ ಭಯ ಅಮೆರಿಕಕ್ಕೆ ಅಂತ ಅವ್ರು ಹೇಳಿದ್ರೆ ನೀವು ಇನ್ನೇನೋ ಅರ್ಥ ಮಾಡ್ಕೊಂಡು ನೀವೇನೇನೋ ಹೇಳ್ತಾ ನಾನು ಅದನ್ನು ಸಹ ಹೇಳಿದ್ದೀನಿ. ಈಗ ಚೀನಾನು ಸಹ ಅದಕ್ಕೆ ಉತ್ತರ ಕೊಡಿ ಅಂತ ಈಗ ನಿಮ್ಗೆ ಸಮಾಧಾನ ಇದೆ, ಇದು ಕದನ ವಿರಾಮ. ನೋಡಿ ಮೇಡಮ್, ಇವತ್ತು ನಮ್ಗೆ ಏನ್ ಬೇಕಾಗಿತ್ತು ಅದು 99% ನಮಗೆ ಸಿಕ್ಕಿದೆ. ಏನ್ ಸಿಕ್ತು? ಓಕೆನಾ? ಏನ್ ಸಿಕ್ತು? ನೋಡಿ, ಮೋದಿಜಿ ಸಾಹೇಬ್ರು ಪಾಕಿಸ್ತಾನ ಬುದ್ಧಿ ಕಲಿತಾ? ಅದು ಕಲಿಯೋದು ಬಿಡೋದು ಇಡೀ ದೇಶ. ಅಂತಾರಾಷ್ಟ್ರೀಯ ಸಮೂಹದಲ್ಲಿ ಭಯೋತ್ಪಾದನೆಯ ವಿರುದ್ಧ ನಾವು ಎಂತ ಹೋರಾಟ ಮಾಡಿದೀವಿ ಅಂದ್ರೆ ಪಾಕಿಸ್ತಾನ ಇನ್ನೊಂದ್ಸರಿ ಬಾಲ ಬಿಚ್ಚಲ್ಲ ಅನ್ನೋ ಮೆಸೇಜ್ ಹೋಯ್ತಾ? ಅದೊಂದೇ ದೇಶಕ್ಕೆ ಹೋಗಿಲ್ಲ, ಇಡೀ ಪ್ರಪಂಚಕ್ಕೆ ಹೋಗಿದೆ. ಭಾರತದ ಶಕ್ತಿ ಏನು, ಭಾರತದ ಶಕ್ತಿ ಏನು ಅನ್ನೋದನ್ನ ನಾವು ತೋರಿಸಿದೀವಿ. ನಾವು ಉತ್ತರ ಕೊಡಬೇಕಾಗಿದ್ದೆ ಯಾರಿಗೆ? ಪಾಕಿಸ್ತಾನಕ್ಕೆ. ಹೌದಾ? ಈ ಹಂತದಲ್ಲಿ ಕೊಟ್ಟಿದ್ದೀವಿ, ಮುಂದೆ ಇನ್ನೂ ಹೆಚ್ಚಿನ ರೀತಿ ಕೊಟ್ಟಿದ್ದೀವಿ. ಪಾಕಿಸ್ತಾನ ಸರ್, ಪಾಕಿಸ್ತಾನವನ್ನ ನೀವು ಉಗ್ರರ ವಿರುದ್ಧ ನಾವು ಹೋರಾಡಿದ್ವಿ, ಅವ್ರ ಪಾಕ್ ನೆಲೆಗಳ ಮೇಲೆ ನಾವು ಬಾಂಬ್ ಹಾಕಿದ್ವಿ ಅಂದ್ರೆ ಅದು 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 ಕೆಳಗೆ ಬಿದ್ದರೂ ಕೂಡ ಮೀಸೆ ಮಣ್ಣಾಗಿಲ್ಲ ಅನ್ನೋ ದೇಶ ಅದು. ಅದನ್ನ ಬಡಿದ್ರೇನೆ ಅದನ್ನ ಯಾವ ರೀತಿ ಮಕಾಡಿ ಮಲಗಿಸಿದ ಹೊರತು ಅದು 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 ಸುಮ್ಮನೆ ಆಗೋ ದೇಶ ಅಲ್ಲ. ಆ ಮೆಸೇಜ್ ಹೋಗ್ಬೇಕು. ಆಲ್ ರೈಟ್, ಪಿಕ್ಚರ್ ಅಭಿ ಬಾಕಿ ಹೈ. ಐ ಡು ಅಗ್ರಿ. ಯಾಕೆ ಅಂದ್ರೆ ನರೇಂದ್ರ ಮೋದಿ ಅವರು ನಾವು ಮಾತಾಡೋಷ್ಟು ಸುಲಭ ಇಲ್ಲ, ನನಗದು ಕೂಡ ತುಂಬ ಅರಿವಿದೆ. ಆದರೆ ಜನರ ಭಾವನೆಗಳು ಹೇಗಿದೆ ಅಂತನೂ ಕೂಡ ಒಂದು ದೇಶದ ಪ್ರಧಾನಿಗಳು ಅರ್ಥ ಮಾಡ್ಕೋಬೇಕು. ಇದೇ ಸಿದ್ದರಾಮಯ್ಯನವರು ಯುದ್ಧ ಬೇಡ ಅಂದಾಗ ಜನರ ಭಾವನೆಗಳ ವಿರುದ್ಧ ಈಸಬೇಡ್ರಿ ಸಿದ್ದರಾಮಯ್ಯನವರೇ, ಜನರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿ ಅಂದ್ವಿ. ಪ್ರಧಾನಿ ಮೋದಿ ಅವರು ಜನರ ಭಾವನೆಗಳ ಪರವಾಗಿ ನಾನಿದ್ದೇನೆ ಅಂತ ಅವರು ಪಾಕಿಸ್ತಾನದ ವಿರುದ್ಧ ಕ್ರಮ ಕೈಗೊಂಡಾಗ ನಮ್ಮ ಭಾವನೆಗಳಿಗೆ ಬೆಲೆ ಸಿಕ್ತು ಅಂತ ನಾವು ಕೊಂಡಾಡಿದ್ವಿ. ನೀವು ಕದನ ವಿರಾಮ ಘೋಷಣೆ ಮಾಡಿದಾಗ ಇದು ಅಲ್ಲ ನೀವು ಕೊಡಬೇಕಾಗಿರೋ ಉತ್ತರ ಅಂದಾಗ ಅದನ್ನೂ ಅವ್ರು ಅರ್ಥ ಮಾಡ್ಕೋಬೇಕು. ಆ ಭಾವನೆಗಳಿಗೂ ಅವರು ರೆಸ್ಪೆಕ್ಟ್ ಕೊಡಬೇಕು. ಅದನ್ನು ಅವರು ಕೊಡ್ತಾರೆ. ಅದಕ್ಕೋಸ್ಕರ ನಾವು ಕಾಯೋಣ. ಯಾಕೆ ಅಂದರೆ ಶತ್ರು ಮೊದಲು ಹೆಜ್ಜೆ ಇಡಬೇಕು, ಆಮೇಲೆ ಹೆಜ್ಜೆ ಹಿಡ್ದಂಗೆ ಕಾಲು ಕತ್ತರಿಸ್ಬೇಕು. ಅದು ಮೋದಿ ಅವರ ಚಾಣಾಕ್ಷತನ ಅಂತ ನಾನು ನಂಬಿದ್ದೇನೆ. ಇನ್ನು ಸ್ವಲ್ಪ ದಿನಗಳಲ್ಲೇ ಅದಕ್ಕೆ ಉತ್ತರ ಸಿಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಇದರಿಂದ ವಿಶೇಷ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.